ಸಾರಿ ಲೈವ್ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ರೀಜಾಯ್ನ್ ಆದೆ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಗೇನ್. ಆ್ಯಂಡ್ ಅದೇ ಹೇಳ್ತಾ ಇದ್ನಲ್ಲ, ಆಸ್ ಫಾರ್ ಆಸ್ ಐವ್ ಟೋಲ್ಡ್ ಯು ಗೈಸ್, ಇವತ್ತಿನ ಎಪಿಸೋಡ್ ಸಖತ್ತಾಗಿದೆ. ನೋಡಿ, ಮಿಸ್ ಮಾಡದೆ ನೋಡಬೇಕು ಎಲ್ಲರೂ. ಆಮೇಲೆ ಹೇಳಬೇಕು ಹೇಗಿದೆ ಅಂತ. ನಾನು ಎಲ್ಲಾದ್ರೂ ಕಮೆಂಟ್ಸ್ ಓದ್ತಾ ಇರ್ತೀನಿ, ಪೋಸ್ಟ್ ಆಗಲಿ ಇಲ್ಲಾಂದ್ರೆ ಏನಾದರೂ ಮೆಸೇಜಸ್ ಆಗಲಿ. ಐ ಕೀಪ್ ರೀಡಿಂಗ್. ಯಾರ್ಯಾರು ಏನೇ ಮೆಸೇಜಸ್, ಬ್ಯಾಡ್ ಆರ್ ಗುಡ್, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್. ಇಲ್ಲ ಅಂತ ಇಲ್ಲ. ಹಾಯ್. ಸೊ ಕಾಟ್ಲಿ ಕಿಚನ್ಗೆ ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನ್ನಿಂದ ಅಂತ ತಿಳ್ಕೊಬೋದಾ? ಒಂಚೂರು ಕಮೆಂಟ್ಸಲ್ಲಿ ಹೇಳ್ತೀರಾ? ಥ್ಯಾಂಕ್ ಯು. ಸೊ ಕಮೆಂಟ್ಸಲ್ಲಿ ಹೇಳಿ, ನಿಮ್ಗೆ ಇನ್ನ ನನ್ನಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಲ್ಲಾಂದರೆ ನಾನು ಯಾರ ಜೊತೆ ಆದರೂ ಪೇರ್ ಆದರೆ ಇಷ್ಟ ಇರುತ್ತಾ ನಿಮಗೆ? ಎಷ್ಟೊಂದು ಜನ ಲೈಕ್ ತುಂಬಾ ಮೆಸೇಜಸ್ ಲೋಡ್ ಆಗಿದೆ, ನೀವು ಸೂರಜ್ ಜೊತೆ ಪೇರ್ ಆಗಿ, ಸೂರಜ್ ಅಮೃತ ಅಂತ ತುಂಬ ಜನ ನನ್ನ ಇದು ಮಾಡಿದ್ದಾರೆ. ಬಟ್ ಇಲ್ಲಿ ಕೋಟ್ಲೆ ಆಗಿ ಪ್ರತಿ ವಾರನೂ ನೀವು ನೋಡ್ದಂಗೆ ಓದ್ ಸೀಸನಲ್ಲೂ ಅಷ್ಟೇ ಪ್ರತಿ ವಾರ ಒಂದೊಂದು ಕುಕ್ ಜೊತೆ ಪೇರ್ ಆಗ್ತೀವಿ. ಸೊ ನಮಗೆ ಗೊತ್ತಿರಲ್ಲ ನಮಗೆ ಯಾರು ಸಿಗ್ತಾರಂತ, ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಯಾರು ಸಿಗ್ತಾರೆ ಅಂತ. ಸೊ ಯಾರು ಸಿಕ್ಕಿದ್ರೆ ಅವತ್ತಿನ ದಿವಸ ಅವರೇನೆ. ಬಟ್ ಎಲ್ಲರ ಜೊತೆನೂ ಎಲ್ಲ ಕುಕ್ ಜೊತೆನೂ ವರ್ಕ್ ಮಾಡೋಕ್ಕೆ ಅಂತ ನಂಗೆ ತುಂಬ ಇಷ್ಟ. ಯಾಕಂದರೆ ಎಲ್ಲರೂ ಸೂಪರ್ ಡಿಶಸ್ ಮಾಡ್ತಾರೆ ಅಲ್ಲಿ. ಆ್ಯಂಡ್ ಸೊ ನಿಮ್ಗೆ ಎಲ್ಲರಿಗೂ ಆಸ್ ಫಾರ್ ಆಸ್ ನೀವೆಲ್ಲರೂ ಹೇಳಿದ್ದೀರಾ ಸೂರಜ್ ಜೊತೆ ಪೇರ್ ಆದ್ರೆ ಅಂತ, ಓನ್ಲಿ ಫಾರ್ ದ ಶೋ. ಸೊ ನೀವೆಲ್ಲರಿಗೂ ಲೈಕ್ ಏನ್ ಅಭಿಪ್ರಾಯ ಇದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಮೋರ್ ಓವರ್ ನಂದು ಓಂ ಪ್ರಕಾಶ್ ಕಾಂಬಿನೇಷನ್ ನೋಡಿದ್ದೀರಾ ಅನ್ಸುತ್ತೆ ಓದ್ ಎಪಿಸೋಡ್ ಅಲ್ಲಿ, ಹೇಗಿದೆ ಅಂತ ಒಂಚೂರು ತಿಳಿಸಿ. ನಾನು ಯಾರ ಜೊತೆ ಪೇರ್ ಆದ್ರೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನು ಕಮೆಂಟ್ಸ್ ಓದ್ಬಿಟ್ಟು ನಾನು ಬ್ಲ್ಯಾಂಕ್ ಆಗ್ತಾ ಇದ್ದೀನಿ. ಈ ತರ ಕ್ವಶನ್ಸ್ ಎಲ್ಲ ಯಾರು ಕೇಳ್ತಾರಾ ಪ್ಲೀಸ್? ಸೊ ಹೌದು, ನಾನು ಸುನಿಲ್ ಅವ್ರ ಜೊತೆ ಪೇರ್ ಆಗಿದ್ದೆ, ಅದು ಭೋಜನಿ ಬ್ಯಾಚುಲರ್ ಶೋ ಅಲ್ಲಿ. ವಿ ಆರ್ ಅ ವೆರಿ ಗುಡ್ ಫ್ರೆಂಡ್ಸ್. ಬಟ್ ಈ ಕೋತ್ಲೆ ಕಿಚನ್ ಅಲ್ಲಿ ಕೋತ್ಲೆಗೆ ಯಾರು ಜಾಸ್ತಿ ಕೋತ್ಲೆ ಕೊಟ್ಟರೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾ ಕುಕ್ಗೆ ಹೋಗ್ಬಿಟ್ಟು ನಾನು ಪೇರ್ ಆದ್ರೆ ನಾನು ಜಾಸ್ತಿ ಕೋತ್ಲೆ ಕೊಡ್ಬೋದು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ತಾಂಡವ್ ಅವ್ರ ಜೊತೆನೂ ನೀವು ನೋಡಿದ್ದೀರಾ ನನ್ನ, ಲೈಕ್ ಹೇಗಿತ್ತು ಏನ್ ಕತೆ ಅಂತ. ಸೊ ಯಾ ನೈಸ್. ಅಂಡ್ ನಮ್ ತುಕಾಲಿ ಅವರಾಗಿರ್ಲಿ, ಮತ್ತೆ ನಮ್ ಸೂರಜ್ ಆಗಿರ್ಲಿ, ನಮ್ಮ ಬಿಗ್ ಬಾಸ್ ರಕ್ಷಿತ್ ಅವರಾಗಿರ್ಲಿ, ಎಷ್ಟು ಚಂದ ಅಂದ್ರೆ ಅವ್ರದೆಲ್ಲ ಪೇರು. ಇಟ್ ಇಸ್ ಲೈಕ್ ಟೂ ಗುಡ್. ಹಾಯ್ ಎಲ್ಲರಿಗೂ. ಅಂಡ್ ಕೋತ್ಲೆ ಕಿಚನ್ ಅಲ್ಲಿ ಇನ್ನ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನ್ನಿಂದ ಅಂತ ಸ್ವಲ್ಪ ತಿಳಿಸ್ಕೊಡಿ. ಅಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ ನನಗೆ ಕೋತ್ಲೆ ಕಿಚನ್ ಕೊಟ್ಟಿದ್ದಕ್ಕೆ, ಬಿಕಾಸ್ ಇಟ್ ಮೀನ್ಸ್ ಅ ಲಾಟ್. ನಾನು ಆಲ್ವೇಸ್ ಒಂದು ಕುಕಿಂಗ್ ಶೋ ಹೋಗ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು ಕೋತ್ಲೆ ಆಗಿ ಹೋಗಿದ್ದೀನಿ. ಇನ್ನ ಖುಷಿನೇ, ಬಿಕಾಸ್ ಎವ್ರಿ ವೀಕ್ ನಾವು ಒಂದೊಂದು ಪಾತ್ರದಲ್ಲಿ ಬರ್ತೀವಿ, ನಿಮ್ಮ ಮುಂದೆ ಕಾಣಿಸ್ಕೊಂತೀವಿ. ಅಂಡ್ ಮೋರ್ ಓವರ್ ಕಲರ್ಸ್. ಓಕೆ, ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕಲರ್ಸ್ ಕನ್ನಡ, ಬಿಕಾಸ್ ಒಂದು ಆಪರ್ಚುನಿಟಿ ಕೊಟ್ಟೋದಕ್ಕೆ ಚಾನಲ್ ಅಲ್ಲಿ ವರ್ಕ್ ಮಾಡಿ, ಈ ಕೋತ್ಲೆ ಕಿಚನ್ ಅಲ್ಲಿ ವರ್ಕ್ ಮಾಡಿ, ಈ ಕಂಟೆಸ್ಟೆಂಟ್ಸ್ ಕೋ ಆರ್ಟಿಸ್ಟ್ ಜೊತೆ ಎಲ್ಲ ವರ್ಕ್ ಮಾಡೋಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ ನೀವೆಲ್ಲರೂ ನನ್ನ ಎಕ್ಸೆಪ್ಟ್ ಮಾಡಿದ್ದಕ್ಕೆ ಇನ್ನ ಥ್ಯಾಂಕ್ ಯು. ಸೊ ಎಲ್ಲರೂ ನನ್ನ ನೋಡ್ತಾ ಇದ್ದೀರಾ ಕೋತ್ಲೆ ಕಿಚನ್ ಅಲ್ಲಿ ಕೋತ್ಲೆ ಆಗಿ. ಇನ್ನ ಜಾಸ್ತಿ ಕೋತ್ಲೆ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾನೇನಾದ್ರೂ ಹೇಳೋದು, ಅವ್ರೇನಾದ್ರೂ ಬೇಜಾರು ಮಾಡ್ಕೊಳ್ಳೋದು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಒಂದು ಬಾರ್ಡರ್ ಹಾಕೊಂಡಿರ್ತೀವಿ ಬೇಡ ಅಂತ. ಬಟ್ ಒಂದೊಂದ್ಸತಿ ಇಲ್ಲ ಹೋಗನ್ನ ಮಾತಾಡ್ಸಿದ್ರೆ ಮೋಸ್ಟ್ಲಿ ಅವ್ರು ಓಪನ್ ಆಗ್ಬೋದು, ಇಲ್ಲಾಂದ್ರೆ ನಾವು ಓಪನ್ ಅಪ್ ಆಗ್ಬೋದು ಅವ್ರ ಜೊತೆ ಅಂತ ಹೇಳ್ತೀವಿ.
ನೋಡ್ತೀವಿ. ಬಟ್ ಡೆಫಿನೆಟ್ಲಿ ಇನ್ನ ಮುಂದೆ ವಾರಗಳಲ್ಲಿ ಇನ್ನ ನಿಮಗೆ ಜಾಸ್ತಿ ಕೊತ್ಲೆ ಕೊಟ್ಟು ಐ ಮೀನ್ ಲೈಕ್ ಕುಕ್ಸ್ಗೆ ಆಮೇಲೆ ನಿಮ್ಮನ್ನ ಮನೋರಂಜಿಸಕ್ಕೆ ನಾನು ಇನ್ನ ಜಾಸ್ತಿ ತಯಾರಾಗ್ತೀನಿ. ಓಕೆನಾ? ಸೂರಜ್ ಜೊತೆ ಕೊತ್ಲೆ 1 minute ಆಗಿ ಚೆನ್ನಾಗಿರುತ್ತೆ. ಸೊ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಗಿಲ್ಲಿ ನಟ ಆಸ್ ಗೆಸ್ಟ್? ಓಕೆ, ಮತ್ತೆ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಥ್ಯಾಂಕ್ ಯು. ನೀವು ಮಾತಾಡೋದು ತುಂಬ ಇಷ್ಟ, ಥ್ಯಾಂಕ್ ಯು. ಆ್ಯಂಡ್ ಓಕೆ, ಕಮೆಂಟ್ಸ್ ಓದ್ತೀನಿ. ಹಾಯ್ ಜೀವ ಸೋಮು, ಹಾಯ್ ಗಿಲ್ಲಿ ನಟ ಫ್ಯಾನ್ ಪೇಜ್, ಹಾಯ್ ರಿತೀಕ್ಷಾ, ಹಾಯ್. ಸೊ ಸೂರಜ್ ಇಲ್ಲ ಓಂ ಪ್ರಕಾಶ್ ಅವ್ರ ಜೊತೆ ನಾನು ಪೇರ್ ಆದರೆ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಕಮೆಂಟ್ಸಲ್ಲಿ ಓದ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಮುಂದಿನ ವಾರಗಳಲ್ಲಿ ನೋಡ್ಬೋದೇನೋ, ನನಗೂ ಗೊತ್ತಿಲ್ಲ ಬಿಕಾಸ್ ನನಗೆ ಯಾರು ಸಿಗ್ತಾರೆ ಅಂತ. ಬಟ್ ಹೋಪ್ ಸೂರಜ್ ಮತ್ತೆ ಓಂ ಪ್ರಕಾಶ್ ಸಿಗ್ಲಿ ಅಂತ ನನಗೆ, ಬಿಕಾಸ್ ಅವ್ರ ಜೊತೆ ಇನ್ನೂ ಮಾತುಕತೆ ಆಗ್ಬೋದು. ಇನ್ನ ಓಂ ಪ್ರಕಾಶ್ ಸರ್ ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಅವರು ಮಾತೆತ್ತಿದ್ರೆ ನಿಂಗೇನು ತಲೆ ಕೆಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಎಲ್ಲ ಅಂತಾರೆ. ಬಟ್ ಇನ್ ವೆರಿ ಕ್ಯೂಟ್ ವೇ. ಅವ್ರು ಯಾವತ್ತೂ ಏನಂತಾರೆ ಲೈಕ್ ಕೆಟ್ಟ ಇದರಲ್ಲಿ ಹೇಳಲ್ಲ, ಅವ್ರು ಮಾತಾಡೋದೇ ಹಾಗೆ, ಅದೇ ಚಂದ ಅವ್ರದ್ದು. ಆ್ಯಂಡ್ ಮೋರ್ ಓವರ್ ಸೂರಜ್ ಜೊತೆ ಮಾತಾಡಿದ್ರೆ ಕರಿ ಬಸಪ್ಪ ಇದ್ದಾರೆ. ಕರಿ ಬಸಪ್ಪ ಬಗ್ಗೆ ಏನಂತ ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಬರ್ತಿದ್ಯಾ? ನನ್ನ ವಾಯ್ಸ್ ಬರ್ತಿದ್ದೆ ಥಮ್ಸ್ ಅಪ್ ಕೊಡಿ. ವಾಯ್ಸ್ ಬರ್ತಿಲ್ಲ ಅಂದರೆ ಇದು ಕೊಡಿ, ಬಿಕಾಸ್ ನನ್ನ ವಾಯ್ಸ್ ಬಂದಿಲ್ಲ ಅಂದರೆ ನಾನು ತಿರ್ಗಾ ಲೈವ್ ಆಫ್ ಹೋಗ್ತೀನಿ. ಲೈವ್ ಆಫ್ ಹೋದ್ಮೇಲೆ ಮೋಸ್ಟ್ಲಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ಜಾಯ್ನ್ ಆಗ್ತೀನಿ. ನೀವೆಲ್ಲ ಒಂದಿಷ್ಟು ಟೈಮ್ ತಗೊಂಡು ನನ್ನ ಹತ್ರ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು, ನನ್ನೆಲ್ಲರೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ. ಕೇಳಿಸ್ತಿದ್ಯಾ ದಯವಿಟ್ಟು ಥಮ್ಸಪ್ ಅಂತ ಹೇಳಿಲ್ಲ. ನಾನು ಸುಮ್ಮನೆ ಪಟ 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 ಅಂತ ಬರ್ಕೊಂತ ಇರ್ತೀನಿ. ನಾನು ಹೆಂಗಿರುತ್ತೆ ಅಂದರೆ ನಿಮಗೆ ಕೇಳಿಸುತ್ತಾ ಇಲ್ವಾ ಅಂತ ನಾನು ಮಾತಾಡ್ತಾನೆ ಇರ್ತೀನಿ. ಅದಕ್ಕೆ ಓಕೆ, ವಾಯ್ಸ್ ಬರ್ತಿದೆ ಅಂತ ಗೊತ್ತಾಯ್ತು. ಸೊ ಡೆಫಿನೆಟ್ಲಿ ಸೂರಜ್ ಮತ್ತೆ ಓಂ ಪ್ರಕಾಶ್ ಜೊತೆ ನಾನು ಪೇರಪ್ ಆಗಕ್ಕೆ ಡೆಫಿನೆಟ್ಲಿ ನೋಡ್ತೀನಿ ಮುಂದಿನ ವಾರಗಳಲ್ಲಿ. ಯಾಕಂದ್ರೆ ಯಾರು ಪೇರ್ ಆಗ್ತಾರಂತ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಮೋರ್ ಓವರ್ ಸಂಡೇ ಇವತ್ತು ಕಾಟ್ಲೆ ಕಿಚನ್ ಈವ್ನಿಂಗ್ ಬರುತ್ತೆ, ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್. ಆ್ಯಂಡ್ ಪ್ಲೀಸ್ ಡೋಂಟ್ ಮಿಸ್ ಟು ವಾಚ್. ನಾವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ತೀನಿ. ಸೊ ನೀವೆಲ್ಲರೂ ಮಿಸ್ ಮಾಡದೆ, ಇವತ್ತು ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ಸ್ ಇದೆ ಕಲರ್ಸ್ ಅಲ್ಲಿ. ಸೊ ದಯವಿಟ್ಟು ಗೋ ಸ್ವಿಚ್ ಆನ್ ಯೋರ್ ಟಿವಿ ಆ್ಯಂಡ್ ಕಲರ್ಸ್ ಕನ್ನಡ ಹಾಕಿ ಇವಾಗಲೇ ಕೂತ್ಕೊಂಡ್ಬಿಡಿ. ಸಾಯಂಕಾಲ ಪಾಪ್ಕಾರ್ನ್ ತಿನ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಗೊಂಡು ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಶೋನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಟೈಮ್ ತಗೊಂಡು ಜಾಯ್ನ್ ಆಗಿ ಇಷ್ಟು ಕಮೆಂಟ್ಸ್ ಎಲ್ಲ ನೋಡಿ ನಾನು ತುಂಬ ಖುಷಿ ಪಟ್ಟೆ. ಏನು ಈಗ ನೀವು ಯಾಕೆ ರೆಡಿ ಆಗಿದ್ದೀರಾ? ಓಕೆ, ಸೊ ಒಂದು ಶೂಟ್ ಇತ್ತು, ಸೊ ಅದಕ್ಕೆ ರೆಡಿ ಆಗಿದ್ದೆ. ಸೊ ಇನ್ನೇನು ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ತರ ನೀವೆಲ್ಲರೂ ನನಗೆ ನಿಮ್ಮ ಪ್ರೀತಿ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಮಿಂದ ನಾವು, ನಮ್ಮಿಂದ ನೀವು ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೈವ್. ಆ್ಯಂಡ್ ಸಾರಿ ಒಂದಿಷ್ಟು ಸ್ಮಾಲ್ ಟೈಮಿಗೆ ಬಂದು ಹೋಗ್ತಾ ಇದ್ದೀನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಒಂದಷ್ಟು ತಿದ್ದಿ ನಿಮ್ಮೆಲ್ಲ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೈವ್. ಲವ್ ಯು ಗೈಸ್ and bye. Have a great Sunday and don't miss to watch Kotlay Kitchen today. Bye bye.